ನೀವು ಬಾಳೆಹಣ್ಣು ತಿಂತೀರಾ? ಬಾಳೆಹಣ್ಣು ತಿನ್ನಲು ಸರಿಯಾದ ಟೈಮ್ ಯಾವುದು ಅನ್ನೋದು ನಿಮಗೆ ಗೊತ್ತಿದೆಯಾ? ಹಾಗಾದ್ರೆ ನೀವು ಈ ವಿಚಾರ ತಿಳ್ಕೊಳ್ಳೇಬೇಕು. ಈ ಒಂದು ತಪ್ಪು ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇಲ್ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ. ಬಾಳೆಹಣ್ಣು ಸೇವಿಸೋದು ಆರೋಗ್ಯಕ್ಕೆ ಒಳ್ಳೆಯದು. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ನಾರು, ವಿಟಮಿನ್ B6 ಸಮೃದ್ಧವಾಗಿದೆ. ಹೀಗಾಗಿ ಬಾಳೆಹಣ್ಣನ್ನು ತಿನ್ನಬೇಕು ಅಂತ ವೈದ್ಯರು ಕೂಡ ಸಜೆಸ್ಟ್ ಮಾಡ್ತಾರೆ. ಆದರೆ ಕೆಲವರು ಬಾಳೆಹಣ್ಣು ತಿನ್ನುವಾಗ ಈ ತಪ್ಪನ್ನ ಮಾಡ್ತಾರೆ. ಇದರಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು. ಸಾಮಾನ್ಯವಾಗಿ ಊಟದ ನಂತರ ಅಥವಾ ಉಪಹಾರದ ಜೊತೆ ಬಾಳೆಹಣ್ಣನ್ನು ತಿಂತಾರೆ. ಇನ್ನು ಕೆಲವರು ಬಾಳೆಹಣ್ಣನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾರೆ. ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣನ್ನು ತಿಂದ್ರೆ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀಳಬಹುದು ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ತಜ್ಞರ ಪ್ರಕಾರ ಸುಮಾರು 100 ಗ್ರಾಂ ಬಾಳೆಹಣ್ಣಿನಲ್ಲಿ 12 ರಿಂದ 14 ಗ್ರಾಂ ನೈಸರ್ಗಿಕ ಸಕ್ಕರೆ ಇರುತ್ತೆ. ಖಾಲಿ ಹೊಟ್ಟೆಯಲ್ಲಿ ಇಷ್ಟು ಪ್ರಮಾಣದ ಸಕ್ಕರೆ ದೇಹ ಸೇರಿದ್ರೆ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ಏಕಾಏಕಿ ಹೆಚ್ಚಾಗಿ ನಂತರ ತೀವ್ರವಾಗಿ ಕುಸಿಯುತ್ತೆ. ಇದರಿಂದಾಗಿ ತೂಕಡಿಕೆ, ಆಯಾಸ, ಆಲಸ್ಯ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಹೃದಯದ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನು ಬಾಳೆಹಣ್ಣನ್ನ ಖಾಲಿ ಹೊಟ್ಟೆಯಲ್ಲಿ ತಿನ್ನೋ ಬದಲು ಉಪಹಾರದ ನಂತರ ಅಥವಾ ಓಟ್ಸ್, ಗಂಜಿ, ಮೊಸರು, ನಟ್ಗಳು ಅಥವಾ ಸಿರಿಧಾನ್ಯಗಳೊಂದಿಗೆ ಸೇವಿಸಬಹುದು. ಹೀಗೆ ಮಾಡಿದ್ರೆ ದೇಹದ ಆಮ್ಲೀಯತೆ ನಿಯಂತ್ರಣದಲ್ಲಿರುತ್ತೆ ಮತ್ತು ಶಕ್ತಿ ಸಮತೋಲನವಾಗಿ ಬಿಡುಗಡೆಯಾಗುತ್ತೆ. ಇನ್ನು ಊಟದ ನಂತರ ಕೂಡ ಬಾಳೆಹಣ್ಣನ್ನ ಸೇವಿಸಬಹುದು. ಇನ್ನು ರಾತ್ರಿ ಮಲಗುವ ಟೈಮ್ನಲ್ಲಿ ಬಾಳೆಹಣ್ಣನ್ನ ಸೇವಿಸಬೇಡಿ. ಯಾಕಂದ್ರೆ ಕಫ, ಸೈನಸ್ ಸಮಸ್ಯೆ ಕಾಣಿಸಿಕೊಳ್ಬಹುದು. ಹೀಗಾಗಿ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಸರಿಯಾದ ಸಮಯದಲ್ಲಿ ಬಾಳೆಹಣ್ಣನ್ನ ಸೇವಿಸೋದು ಉತ್ತಮ. ನಮಸ್ಕಾರ.